ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿನ 5 ಕ್ವಶನ್ ಸಾಲ್ವ್ ಮಾಡಬೇಕು. ಗೇಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ವಿ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ. ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ 5 ಕ್ವಶನ್ ಸಾಲ್ವ್ ಮಾಡ್ಕೊಂತಿದೀವಿ. ಈಗ 5 ಕ್ವಶನ್ ಸಾಲ್ವ್ ಮಾಡೋಣ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮೇಲೆ. ಇನ್ ದ ಇನ್ಕ್ಲೈನ್ಡ್ ಮ್ಯಾನೋಮೀಟರ್ ಶೋನ್ ಇನ್ ದ ಫಿಗರ್. ಇಲ್ಲಿ ಒಂದು ಫಿಗರ್ ಅಲ್ಲಿ ಇನ್ಕ್ಲೈನ್ಡ್ ಮ್ಯಾನೋಮೀಟರ್ ಕೊಟ್ಟರ್. ಓಕೆನಾ, ಈ ಟೈಪ್ ಕೊಟ್ಟರ್. ರೈಟ್. ದ ರಿಸರ್ವೈರ್ ಇಸ್ ಲಾರ್ಜ್. ಓಕೆ, ಇಲ್ಲಿ ರಿಸರ್ವೈರ್ ಅಂದ್ರೆ ಇದಕ್ಕೆ ರಿಸರ್ವೈರ್ ಅಂತ. ಇದೇನೈತಲ್ಲ, ಇದು ರಿಸರ್ವೈರ್. ಇದು ಅದೇನೈತಂತ ಲಾರ್ಜ್ ಅಗ್ಲೈತಿ. Its surface may be assumed to remain at a fixed elevation. A is connected to a gas pipeline and deflection noted on the inclined glass tube is 100 mm. Assuming theta equal to 30 degree and manometric fluid as oil with a specific gravity of 0.86, the pressure at A is ಅಂತ ಕೇಳಾರ. ಅವ್ರೇನು ಕೇಳಾರ ಅಂದ್ರೆ, ಇಲ್ಲಿ ಪ್ರೆಷರ್ ಅಂದ್ರೆ ಇದು ಒಂದೇನೋ ಒಂದು ಯಾವುದಕ್ಕೋ ಕನೆಕ್ಟ್ ಆಗಿತ್ತು. ಇದ್ರಾಗಿಂದ ಒಂದೇನೋ ಲಿಕ್ವಿಡೋ ಏರೋ ಯಾವುದೋ ಒಂದು ಬರ್ತಾ ಇದೆ, ಬಂದು ಅದನ್ನ ಹಿಂಗ ಹೊತ್ತಾಕತ್ತದ. ಇದನ್ನ ಇದೇನ್ ಮಾಡ್ಯದ, ಹಿಂಗ ಹೊತ್ತದ. ಹಿಂಗ ಹೊತ್ತಿದ್ರಿಂದ ಈ ಮ್ಯಾನೋಮೆಟ್ರಿಕಲ್ ಇರ್ತಕ್ಕಂಥ ಈ ಫ್ಲೂಯಿಡ್ ಏನೈತಿಲ್ಲ, ಆ ಫ್ಲೂಯಿಡ್ ಹಿಂಗ ಇದ್ರೊಳಗೆ ರೈಸ್ ಆಗಿಬಿಟ್ಟೈತಿ. ಇಷ್ಟ ಹತ್ರಕ್ಕೆ ರೈಸ್ ಆಗೈತಿ. ಓಕೆ, ಇಷ್ಟ ಹತ್ರಕ್ಕೆ ಇದೇನಾಗೈತಿ, ರೈಸ್ ಆಗಿಬಿಟ್ಟೈತಿ. ಓಕೆ, ಈಗ ರೈಸ್ ಆಗೈತೆ ಅಂದ್ರೆ ಪ್ರೆಷರ್ ಅಟ್ ಎ ಇಲ್ಲಂದ್ರೆ ಒಂದ, ಇಲ್ಲಂದ್ರೆ ಒಂದು. ಪ್ರೆಷರ್ ಎಟ್ ಎ ಎಷ್ಟು ಅಂತ ಕೇಳೋರು. ಭಾಳ ಈಸಿ ಐತಿ. ಅದಕ್ಕೆ ಪ್ರೆಷರ್ ಎಟ್ ಎ ಬೇಕಿತ್ತಂದ್ರೆ ನೀವೇನು ಮಾಡ್ಬೇಕು, ಒಂದು ಯಾವ್ದಾರ ಒಂದು ಲೆವೆಲ್ ಸರ್ಫೇಸಿಗೆ ತಗೋಬೇಕು. ಎಕ್ಸ್ ಆಕ್ಸಿಸ್ ಅಂತ ಇದನ್ನ ತಗೋಯ್ತು. ಈ ಲೆವೆಲಿಗೆ ನಾವೇನು ಮಾಡೋಣ, ಒಂದು ಆಕ್ಸಿಸ್ ಮೆಜರ್ ಮಾಡೋಣ. ಇಲ್ಲಿ ಎಕ್ಸ್ ಅಂತ ಬರ್ಕೋಬೇಕು. ಓಕೆನಾ, ಬರ್ಕೋದು. ಬಟ್ ಇಲ್ಲಿ ಇವ್ರು ಏನು ಮಾಡ್ಯಾರ ಅಂದ್ರೆ 100 mm ಅಂತ ಇಲ್ಲಿ ಕೊಟ್ಟಿರ್ತಾರೆ ಇವರು. ಇಲ್ಲಿಂದ ಇಲ್ಲಿಗೆ 100 ಕೊಟ್ಟಾರ. ಬಟ್ ನಾವೇನು ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ತಗೋಬೋದು. ಇದನ್ನ 100 ಅಂತ. ಓಕೆನಾ, ದಿಸ್ ಈಸ್ ಅವರ್ 100 mm. ಅಂದ್ರೆ ಇದು ಟೋಟಲ್ 100 mm. ಇನ್ನು ಸ್ವಲ್ಪ ಫಿಗರ್ ಗ್ಲಿಚ್ ಆಗಿರ್ತದ, ಡೋಂಟ್ ವರಿ. ಈಗ ಹಿಂಗೆ ತಗೊಂಡಾಗ ಏನಾಗ್ತದ, ಈ ಕಡೆ ಇರ್ತಕ್ಕಂಥ ಪ್ರೆಷರು ಮತ್ತು ಈ ಕಡೆ ಇರ್ತಕ್ಕಂಥ ಪ್ರೆಷರ್ನ ಈಕ್ವೇಟ್ ಮಾಡ್ತೀವಿ. ಈ ಕಡೆ ಏನೈತಿ, ಪ್ರೆಷರ್ ಎಟ್ ಎ ಐತಿ. ಈ ಕಡೆಗೆ ಏನೈತಿ, ಈ ಕಡೆಗೆ ರೋ ಜಿ ಹೆಚ್ ಆಫ್ ದಿಸ್ ಮರ್ಕ್ಯೂರಿ ಐತಿ. ಓಕೆ, ಹೆಚ್ ಅಂದ್ರೆ ಏನು, ಹೆಚ್ ಎಷ್ಟೈತಿ ಇಲ್ಲಿ, 100 mm ಅಲ್ಲ, ಅದು ಹೆಚ್ಚು ಇನ್ಕ್ಲೈನ್ಡ್ ಲೆಂತ್ ಐತಿ, ಹಿಂಗೈತಿ. ಬಟ್ ನಮಗೆ ಇದು ಬೇಕಾಗಿಲ್ಲ, ಇದು 100 mm ಐತಿ. ನಮ್ಗೆ ಇದು ಬೇಡ, ನಮಗೇನು ಬೇಕಾಗೈತಿ, ವರ್ಟಿಕಲ್ ಹಿಂಗೆ ಬೇಕಾಗೈತಿ. ಹೇಳ್ತಾ, ಇದು ನಮಗೆ 100 mm ಇದು ಬೇಕಾಗೈತಿ, ಇದು ಹೆಚ್ಚು. ಹಾಗಾದ್ರೆ ಇದು ತೀಟಾ ಕೊಟ್ಟಿದ್ದಾರೆ. ಇದು ತೀಟಾ ಅಂದ್ರೆ ಇದು ತೀಟಾ ಕೊಟ್ಟಾರಂದ್ರೆ ಇದು ತೀಟಾ, ಇದು ತೀಟಾ. ಎಷ್ಟೈತಪ್ಪ ತೀಟಾ, ತೀಟಾ 30 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ದೇರ್ಫೋರ್ 30 ಡಿಗ್ರಿ ತೊಗೊಂಡು ಸೈನ್ 30 ಮಾಡ್ಕೋಬೋದಾ. ಇಲ್ಲಿ ಸೈನ್ 30 ಕೊಟ್ಟು ಎಷ್ಟು ಆನ್ಸರು, ಅಪೋಸಿಟ್ ಬೈ ಅಡ್ಜಸೆಂಟ್, ಸಾರಿ ಹೈಪೋಟೆನಸ್. ಅವಾಗ ಹೆಚ್ ಈಕ್ವಲ್ ಟು ಸೈನ್ 30 ಅಂದ್ರೆ ಹಾಫು, 100 ಇಂಟು ಹಾಫ್ ಇಸ್ 50. ಹಾಗಾದ್ರೆ ಇದು 50 ಬಂತು. ಇಲ್ಲಿ ಆನ್ಸರ್ ಹಾಕ್ರಿ. ಈಗ ಯಾವ್ದು ಲಿಕ್ವಿಡ್, ಯಾವ್ದು 30 ಮರ್ಕ್ಯೂರಿನ್ ಅಂತ ಹೇಳ್ಯಾರ. ಮ್ಯಾನೋಮೆಟ್ರಿಕ್ ಫ್ಲೂಯಿಡ್ ವಿತ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ 0.86 ಅಂತ ನೋಡ್ರಿ. ಮ್ಯಾನೋಮೆಟ್ರಿಕ್ ಫ್ಲೂಯಿಡ್ ಮರ್ಕ್ಯೂರಿ ಇಲ್ಲ. ಮ್ಯಾನೋಮೆಟ್ರಿಕ್ ಫ್ಲೂಯಿಡ್ ಎಷ್ಟೈತಿ, 0.86 ಆಫ್ ದಟ್ ಐತಿ. ಅಂದ್ರೆ ಇದಕ್ಕೆ ಇಲ್ಲಿ ಏನು ಬರ್ಬೇಕು, ಈಗ ನಾ ಇದ 860 ಇಂಟು 9.81 ಇಂಟು ಹೈಟ್ 0.5 ಅದ 50 mm. ಇದು 50 mm ಅಂದ್ರೆ 5 ಸೆಂಟಿಮೀಟರ್. 5 ಸೆಂಟಿಮೀಟರ್ 0.05. ಆನ್ಸರ್ ಎಷ್ಟು ಬಂತು, 421.83. ಇದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಯ್ತು. ಓಕೆ, ಈಗ ಆಪ್ಷನ್ ನೋಡ್ರಿ. ಆಪ್ಷನ್ ನೋಡ್ತೀನಿ, ಅಯ್ಯೋ ಅವ ಬೇರೆ ಇದ್ರೊಳಗೆ ಕೊಟ್ಬಿಟ್ಟನ. ಆಫ್ ವಾಟರ್ 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 ವಿತ್ ರೆಸ್ಪೆಕ್ಟ್ ಟು ವಾಟರ್ ಕೇಳ್ಯಾನವ. ಅಂದ್ರೆ ಏನು ಮಾಡ್ಬೇಕು ಈಗ, ರೋ ಜಿ ಹೆಚ್ ಆಫ್ ಆಯಿಲ್ ಇಸ್ ಈಕ್ವಲ್ ಟು ರೋ ಜಿ ಹೆಚ್ ಆಫ್ ವಾಟರ್. ಈಗ ರೋ ಜಿ ಹೆಚ್ ಆಫ್ ಆಯಿಲ್ ಅಂದ್ರೆ ಆಯಿಲ್ ಎಷ್ಟೈತಿ, ಇದು ಇವ್ರು ಕೊಟ್ಟಿದ್ದು. ಇಷ್ಟು ಮಾಡಿಬಿಟ್ಟಿವಿ ನಾವು ಆಲ್ರೆಡಿ. ಎಷ್ಟು ಮಾಡೀವಿ, 421.83 ಇದು ಬಂತು. ಇದು ನೀರಿಗೆ ಕನ್ವರ್ಟ್ ಮಾಡ್ಬೇಕು, 1000. ಆಮೇಲೆ 9.81 ಮತ್ತು ಇದು ಹೆಚ್ಚು. ಅವಾಗ ಹೆಚ್ಚು ಎಷ್ಟು ಬಂತು ನೋಡು, 0.043 ಮೀಟರ್. ಅಂದ್ರೆ 43 mm ಆಫ್ ವಾಟರ್. ಎಷ್ಟೈತಿ, ಬಿ ಇಸ್ ದ ಕರೆಕ್ಟ್ ಆನ್ಸರ್. ರೈಟಾ, ಎನಿ ಡೌಟ್? ಓಕೆನಾ, ಮುಂದೋಗೋಣ. ರೈಟ್.
ದ ನೆಸೆಸರಿ ಅಂಡ್ ಸಫಿಷಿಯಂಟ್ ಕಂಡೀಷನ್ ಫಾರ್ ಅ ಸರ್ಫೇಸ್ ಟು ಬಿ ಕಾಲ್ಡ್ ಆಸ್ ಅ ಫ್ರೀ ಸರ್ಫೇಸ್. ಈಗ ನಮ್ದು ಹಿಂಗ ಲಿಕ್ವಿಡ್ ಇತ್ತು ಅಂತ ತಿಳ್ಕೊಡ್ರಿ, ಇದು ಲಿಕ್ವಿಡ್ ಒಳಗಡೆ ಇದೇನೈತಲ್ಲ ಇದು ಫ್ರೀ ಸರ್ಫೇಸ್ ಅಂತ ಕರೀತಾರೆ, FSL ಅಂತ ಬರ್ದಿರುತ್ತೆ, ಅಂದ್ರೆ ಫ್ರೀ ಸರ್ಫೇಸ್ ಆಫ್ ಲಿಕ್ವಿಡ್. ಆ ಫ್ರೀ ಸರ್ಫೇಸ್ ಅನ್ಬೇಕಾದ್ರೆ ಏನ್ ಕಂಡೀಷನ್ ಅಂತ, ನೋ ಸ್ಟ್ರೆಸ್ ಶುಡ್ ಬಿ ಆಕ್ಟಿಂಗ್ ಆನ್ ಇಟ್. ಹಂಗೇನು ನೋ ಸ್ಟ್ರೆಸ್ ಶುಡ್ ಬಿ ಆಕ್ಟಿಂಗ್ ಆನ್ ಇಟ್ ಅಂತ ಹೇಳಕತ್ತೆ ನಾವು. ಓಕೆ, ಹಂಗೇನಿಲ್ಲ ನೋಡೋಣ. ಬಿಕಾಸ್ ಸ್ಟ್ರೆಸ್ ಅಂತ ಇರತ್ತೈತಲ್ಲ, ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಇರತ್ತೈತಿ ಇಲ್ಲಿ, ಹಂಗೆ ಹೇಳಕ್ಕಾಗತ್ತ. ಟೆನ್ಸೈಲ್ ಸ್ಟ್ರೆಸ್ ಆಕ್ಟಿಂಗ್ ಆನ್ ಇಟ್ ಮಸ್ಟ್ ಬಿ ಜೀರೋ. ಟೆನ್ಸೈಲ್ ಸ್ಟ್ರೆಸ್ ಆಕ್ಟಿಂಗ್ ಆನ್ ಇಟ್ ಅಂದ್ರೆ ಸರ್ಫೇಸ್ ಟೆನ್ಷನ್ ಇರಬಾರ್ದು ಅಂತ ಹೇಳಕತ್ತಾರ ಅವರು. ಹಂಗೇನಿಲ್ಲ, ಸರ್ಫೇಸ್ ಟೆನ್ಷನ್ ಇರತೈತಿ. ಶಿಯರ್ ಸ್ಟ್ರೆಸ್ ಆಕ್ಟಿಂಗ್ ಆನ್ ಇಟ್ ಮಸ್ಟ್ ಬಿ ಜೀರೋ. ಓಕೆ ರೈಟ್, ಇದನ್ನ ಹೇಳ್ಬೋದು. ಫ್ರೀ ಸರ್ಫೇಸ್ ಅಂತಂದ್ರೆ ಶಿಯರ್ ಸ್ಟ್ರೆಸ್ ಇಲ್ಲಿ ಇರಬಾರ್ದು. ಓಕೆ, ನೋ ಪಾಯಿಂಟ್ ಆಫ್ ಇಟ್ ಶುಡ್ ಬಿ ಅಂಡರ್ ಎನಿ ಸ್ಟ್ರೆಸ್. ನೋಡು, ಸ್ಟ್ರೆಸ್ ಬಗ್ಗೆ ನೋ ಸ್ಟ್ರೆಸ್ ಶುಡ್ ಬಿ ಆಕ್ಟಿಂಗ್ ಆನ್ ಇಟ್ ಅಂತ ಹೇಳ್ಯಾರ, ಮತ್ತೆ ಇದೆ ನೋ ಪಾಯಿಂಟ್ ಇಟ್ ಶುಡ್ ಬಿ ಅಂಡರ್ ಎನಿ ಸ್ಟ್ರೆಸ್ ಅಂತ ಹೇಳ್ಯಾರ, ಎರಡು ಒಂದ ಆಯ್ತಿದು. ಹೌದಾ? ನೆಕ್ಸ್ಟ್ ಏನಂತಾರೆ, ಟೆನ್ಸೈಲ್ ಸ್ಟ್ರೆಸ್ ಬೇಡ ಅಂತ. ನಾವು ಬೇಡ, ನಮಗೆ ಟೆನ್ಸೈಲ್ ಸ್ಟ್ರೆಸ್ ಇದ್ರೆ ಇರ್ಬೋದು, ಯಾಕಂದ್ರೆ ಸರ್ಫೇಸ್ ಟೆನ್ಷನ್ ಅಂತ ಆಯ್ತಂದ್ಮೇಲೆ ಇರುತ್ತೆ. ಶಿಯರ್ ಸ್ಟ್ರೆಸ್ ಏನಾಗಬೇಕು, ಜೀರೋ ಆಗ್ಬೇಕು. ದೇರ್ ಫೋರ್ ದಿಸ್ ಇಸ್ ದ ರೈಟ್ ಆನ್ಸರ್. ಬರ್ಕೊಡ್ರಿ, FSL ಒಳಗಡೆ ಶಿಯರ್ ಸ್ಟ್ರೆಸ್ ಜೀರೋ ಇರಬೇಕು. FS ಒಳಗ ಶಿಯರ್ ಸ್ಟ್ರೆಸ್ ಏನಿರಬೇಕು, ಜೀರೋ ಇರಬೇಕು. ದ ಡೈಮೆನ್ಷನ್ ಫಾರ್ ಕೈನಮ್ಯಾಟಿಕ್ ವಿಸ್ಕಾಸಿಟಿ ಎಷ್ಟು? ಕೈನಮ್ಯಾಟಿಕ್ ವಿಸ್ಕಾಸಿಟಿ ಯೂನಿಟ್ ಏನು? ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಮೀಟರ್ನ ಎಲ್ ಅಂದ್ ಲೆಂತ್ ಅಂತಾರ, ಲೆಂತ್ ಸ್ಕ್ವೇರ್ ಡಿವೈಡೆಡ್ ಬೈ ಟೈಮ್. ಯಾವ್ದು ಆನ್ಸರು? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ಇವತ್ತಿಂದು. ಇದನ್ನ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದ ಮಾಡಿವಿ, ಇನ್ನೊಂದ್ಸತಿ ನೋಡ್ಕೊಂಡ್ಬಿಡ್ರಿ. ಗ್ರೂಪ್ 1 contains the type of fluid and group 2 contains the shear stress rate of a shear relationship of different types of fluid shown in the figure. ಓಕೆ, ಇದರೊಳಗಡೆ ಏನು ಕೊಟ್ಟರು ಅಂದ್ರೆ ಅವ್ರ ಹೆಸರು ಕೊಟ್ಟರು, ನ್ಯೂಟೋನಿಯನ್ ಫ್ಲೂಯಿಡ್, ಸೂಡೋ ನ್ಯೂಟೋನಿಕ್ ಫ್ಲೂಯಿಡ್, ಪ್ಲಾಸ್ಟಿಕ್ ಫ್ಲೂಯಿಡ್ ಅಂಡ್ ಡೈಲೆಟೆಂಟ್ ಅಂತೇಳಿ. ಇವು ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕು ಇವು ಏನೇನು ಅಂತೇಳಿ. ಇಲ್ಲಿ ಬರ್ಕೊಟ್ರಿ. ಒಂದೇದ್ದು ಏನಂದ್ರೆ ಇದು ರಿಜಿಡ್, ಇದು ಅಲ್ಲ ರಿಜಿಡ್ ಇಲ್ಲಿ ಬರ್ತದೆ. ಇದು ವೆರಿ ಐಡಿಯಲ್, ಇದು ಐಡಿಯಲ್. ಯಾಕ? ವಿಸ್ಕೋಸಿಟಿ ಜೀರೋ ಐತಿ. ಓಕೆನಾ? ನೆಕ್ಸ್ಟ್ ಇದು ಇದಾಯ್ತು. ಮೂರನೇದು ಏನೈತಲ್ಲ, ಇದು ಡೈಲೆಟೆಂಟ್, ಇದು ಡೈಲೆಟೆಂಟ್ ಫ್ಲೂಯಿಡ್. ಇದು ನ್ಯೂಟೋನಿಯನ್ ಫ್ಲೂಯಿಡ್, ನ್ಯೂಟೋನಿಯನ್ ಫ್ಲೂಯಿಡ್. ಇದು ಸೂಡೋ ನ್ಯೂಟೋನಿಕ್ ಫ್ಲೂಯಿಡ್, ಸೂಡೋ ನ್ಯೂಟೋನಿಯನ್, ಸೂಡೋ ಪ್ಲಾಸ್ಟಿಕ್ ಅಂತಾರೆ, ಸೂಡೋ ಪ್ಲಾಸ್ಟಿಕ್ ಅಂತಾರೆ. ಇದಕ್ಕೆ ಐಡಿಯಲ್ ಪ್ಲಾಸ್ಟಿಕ್ ಅಂತಾರೆ, ಐಡಿಯಲ್ ಪ್ಲಾಸ್ಟಿಕ್ ಅಂತಾರೆ, ರೈಟಾ? ಅಥವಾ ಇದಕ್ಕೆ ಭಿಂಗಮ್ ಫ್ಲೂಯಿಡ್ ಅಂತಾರೆ, ಭಿಂಗಮ್ ಫ್ಲೂಯಿಡ್ ಅಂತಾನು ಕರೀತಾರೆ. ಓಕೆ ರೈಟ್. ಇವನ್ನ ಚೆನ್ನಾಗಿ ಓದ್ರಿ. ನಮ್ಮ ಪ್ರಿವಿಯಸ್ ಒಂದು ಯಾವ್ದಾರ ನಮ್ದು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ, ಪ್ರತಿಯೊಂದಕ್ಕೆ ಒಂದೊಂದು ಎಕ್ಸಾಂಪಲ್ಸ್ ಅದಾವ. ಬ್ಲಡ್, ಪೇಸ್ಟ್, ಟೂತ್ ಪೇಸ್ಟ್, ಓಕೆ, ಜೆಲ್, ಅವೆಲ್ಲವೂ ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ಸ್ ಅವು. ಅದು ನೋಡ್ಕೊಂಡು ಇದಕ್ಕೆ ಆನ್ಸರ್ ಹಾಕ್ಬೋದು. ಯಾವುದಪ್ಪ ಇದ್ರೊಳಗೆ ಆನ್ಸರ್ ಅಂತಂದ್ರೆ ಸಿ ಕರೆಕ್ಟು ಅಂತದ್ದು ನೋಡ್ಕೊಡ್ರಿ. ಓಕೆ, ಸಿ ಅಂದ್ರೆ ಯಾವುದು? ಪಿ ಸೆಕೆಂಡ್ ಕರ್ವ್, ನ್ಯೂಟೋನಿಯನ್ ಫ್ಲೂಯಿಡ್ ಸೆಕೆಂಡ್ ಕರ್ವ್ ಕರೆಕ್ಟ್ ಐತಿ. ಕ್ಯೂ ಫೋರ್ತ್ ಕರ್ವ್, ಕ್ಯೂ ಏನೈತಲ್ಲ ಇದು ಫೋರ್ತಿಗೆ ಮ್ಯಾಚ್ ಆಗುತ್ತೆ. 6 ಫಿಫ್ತಿಗೆ ಮ್ಯಾಚ್ ಆಗುತ್ತೆ, 6 ಫಿಫ್ತಿಗೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಎಸ್ 4ಗೆ ಮ್ಯಾಚ್ ಆಗುತ್ತೆ, ಸರಿ ಎಸ್ 3ಗೆ ಮ್ಯಾಚ್ ಆಗುತ್ತೆ, ಎಸ್ ಏನಾಗುತ್ತೆ 3 ಮ್ಯಾಚ್ ಆಗುತ್ತೆ. ರೈಟ್, ಡನ್. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಆಫ್ ದ ಡೇ. ದ ಫಿಗರ್ ಶೋಸ್ ಯು ಟ್ಯೂಬ್ ಹ್ಯಾವಿಂಗ್ 50 mm and 50 mm ಸ್ಕ್ವೇರ್ ಕ್ರಾಸ್ ಸೆಕ್ಷನ್. ಇದೇನೈತಲ್ಲ ಇದು ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಐತಿ, ಇದು ಹಿಂಗ. ಓಕೆ, ಇದು ಹಿಂಗ ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಐತಿ ಇದು ಟ್ಯಾಂಕ್. ಓಕೆ, ಸ್ಪೆಸಿಫಿಕ್ ಗ್ರಾವಿಟಿ 13.6, ಅದರೊಳಗೆ ಫ್ಲೂಯಿಡ್ ಐತಿ, ಮರ್ಕ್ಯೂರಿ 13.6 ಐತಿ. ಅಪ್ ಟು ಹೈಟ್ ಆಫ್ 20 cm ಇನ್ ಈಚ್ ಲಿಂಬ್ ಓಪನ್ ಟು ಅಟ್ಮಾಸ್ಫಿಯರ್. ಅದು ಓಪನ್ ಟು ಅಟ್ಮಾಸ್ಫಿಯರ್ ಅದ, ಎರಡು ಕಡೆಗೆ ಏನೈತಿ, ಈಚ್ ಲಿಂಬಿಗೆ 20 cm ರೈಸ್ ಲಿಕ್ವಿಡ್ ಐತದ. 5 cm ಕ್ಯೂಬ್ ಆಫ್ ವಾಟರ್ ಇಸ್ ಆಡೆಡ್ ಟು ದ ರೈಟ್ ಲಿಂಬ್. ಇದ್ರೊಳಗಡೆ ಎಷ್ಟು ನೀರು ಆಡ್ ಮಾಡ್ತಾರಂತೆ? 5 cm ಕ್ಯೂಬ್. ಇದ್ರೊಳಗಡೆ 5 cm ಕ್ಯೂಬ್ ನೀರು ಆಡ್ ಮಾಡ್ತಾರಂತೆ, 5 cm ಕ್ಯೂಬ್. ಓಕೆ, ಇದು ನೋಡು 5 cm ಕ್ಯೂಬ್ ಅಂತ ಹೇಳಕತ್ತೆ, ನಮ್ಗೆ ಹೈಟ್ ಗೊತ್ತಿಲ್ಲ, ಹೌದಾ? ದೆನ್ ವಾಟ್ ಈಸ್ ದ ನ್ಯೂ ಹೈಟ್
in centimeter up to 2 decimal places of mercury in the left limb will be. ಫಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹೇಳ್ರಿ ನನಗೆ, ಇದು ಇಲ್ಲಿ ಹಾಕೋದ್ರಿಂದ ಇದು ಕೆಳಗೆ ಹೋಗುತ್ತಾ, ಈ ಮರ್ಕ್ಯುರಿ ಕೆಳಗೆ ಹೋಗುತ್ತಾ, ಈ ಮರ್ಕ್ಯುರಿ ಕೆಳಗೆ ಹೋತಂದ್ರೆ ಇದು ಮ್ಯಾಲೆ ಹೋಗುತ್ತಾ, ಮ್ಯಾಲೆ ಹೋಗುತ್ತಂದ್ಮೇಲೆ ಲೆಫ್ಟ್ ಲಿಂಬ್ ಒಳಗಡೆ ಹೊಸ ಹೈಟ್ ಬರ್ತದೆ. ಓಕೆ, ಈಗ ನಮ್ಗೆ ಏನಂತಂದ್ರೆ ಇಲ್ಲಿ ನೀರು ಹಾಕ್ಬೇಕು. ನಾವು ನೀರು ಹಾಕ್ಬೇಕಾದ್ರೆ 5 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ಯಾರ ಅವ್ರು. ಇದು 5 ಸೆಂಟಿಮೀಟರ್ ಬೈ 5 ಸೆಂಟಿಮೀಟರ್ ಐತಿ, ಹೌದಾ? 5 ಸೆಂಟಿಮೀಟರ್ 5 ಎಮ್ ಎಮ್ ಐತೆ, 5 ಎಮ್ ಎಮ್ ಐತೆ. 5 ಎಮ್ ಎಮ್ ಅಂದ್ರೆ 0.5 ಸೆಂಟಿಮೀಟರ್ ಬೈ 0.5 ಸೆಂಟಿಮೀಟರ್ ಐತಿ. ಹಾಗಾದ್ರೆ ನನಗೆ ವಾಟರ್ ಎಷ್ಟು ಹಾಕ್ಬೋದು ಅಂತಂದ್ರೆ, ನೋಡೋ ಇಷ್ಟು ಹಿಂಗಂತ ತಿಳ್ಕೊಡ್ರಿ, ಇಷ್ಟು ನೀರು ಕುಂದಿರುತ್ತೆ ಅಂತ ತಿಳ್ಕೊಡ್ರಿ. ಓಕೆ, ಇಷ್ಟು ನೀರು ಕುಂತ್ಕೊಂತು. ಹಾಗಾದ್ರೆ ಇಲ್ಲಿ ಎಷ್ಟು ಡೌನ್ ಆಗೈತೆ ನೋಡಿ, ಇದು ಎಕ್ಸ್, ಅದು ಎಷ್ಟು ಡೌನ್ ಆಗೈತಲ್ಲ ಅಷ್ಟು ಇದು ನೀರು ಇಲ್ಲಿ ರೈಸ್ ಆಗ್ತದ. ಇದು ಮರ್ಕ್ಯೂರಿ ಈ ಕಡೆಗೆ ರೈಸ್, ಮತ್ತೆ ಸಮ ಆಯ್ತಂತ ಅನ್ಕೊಳಕ್ ಹೋಗ್ಬಿಡ್ರ, ಮತ್ತೆ ಹಂಗೆ ಅನ್ಕೋಬೇಡ್ರಿ. ನಾನು ನಿಮಗೆ ಸ್ವಲ್ಪ ಬೇರೆನ ತೋರಿಸ್ತೀನಿ, ಬೇರೆನ ತೋರಿಸ್ಬಿಡ್ದು, ಮತ್ತೆ ಹುಡುಗರು ಕನ್ಫ್ಯೂಸ್ ಆಗ್ತಾರ. ಇದು ಮರ್ಕ್ಯೂರಿ ಸ್ವಲ್ಪ ಡೌನ್ ಆಕೈತಲ್ಲ, ಭಾಳ ಡೌನ್ ಆಗಲ್ಲ. ಇದು ನೀರು ಇಷ್ಟೇ ಬರ್ತೈತಿ. ಓಕೆ, ನೀರು ಇಷ್ಟ ಹತ್ರ ಇರ್ಬೋದು ಇದು, ಬಟ್ ಮರ್ಕ್ಯೂರಿ ಎಷ್ಟು ಡೌನ್ ಆಕೈತಿ, ಸ್ವಲ್ಪ ಮಾತ್ರ ಡೌನ್ ಆಗ, ಇಲ್ಲ ಸ್ವಲ್ಪ ಮರ್ಕ್ಯೂರಿ ಡೌನ್ ಆಗೈತಿ, ಇದು ನೀರು ಬರ್ತದೆ ಇಷ್ಟು. ಮರ್ಕ್ಯೂರಿ ಇಲ್ಲಿತ್ತು ಫಸ್ಟಿಗೆ, ಅಂದ್ರೆ ಇಷ್ಟಕ್ಕಿತ್ತು, ಇಷ್ಟಕ್ಕಿತ್ತು. ಇದು ಎಷ್ಟು ಡೌನ್ ಆಯ್ತು ಅಂದ್ರೆ ಇದು ಎಕ್ಸ್ ಡೌನ್ ಆತಿದು. ಇದು ಎಕ್ಸ್ ಡೌನ್ ಆತಂದ್ರೆ ಈ ಕಡೆ ಎಷ್ಟು ರೈಸ್ ಆಗ್ತದ, ಈ ಕಲರ್ ಎಷ್ಟು ರೈಸ್ ಆಗ್ತದ, ಎಕ್ಸ್ ರೈಸ್ ಆಕೈತಿ, ಹೌದಾ? ಇದು ಎಕ್ಸ್ ರೈಸ್ ಆಕೈತಿ. ಓಕೆನಾ? ಈಗ ಎರಡು ಕಡೆಗೆ ಫ್ರೀ ಅಟ್ಮಾಸ್ಫಿಯರ್ ಆಗ್ಯದ. ಹಾಗಾದ್ರೆ ಒಂದು ಸೆಕ್ಷನ್ ತಗೋ. ಈಗ ಸೆಕ್ಷನ್ ಎಲ್ಲಿ ತಗೊಳ್ಳೋಣ, ಇದಕ್ಕೆ ತಗೊಳ್ಳೋಣ, ಕೆಳಗದಕ್ಕೆ, ಇದಕ್ಕೆ ಸೆಕ್ಷನ್ ತಗೋ. ಇದಕ್ಕೆ ಸೆಕ್ಷನ್ ತಗೊಂಡೆ ಅಂತಂದ್ರೆ ಅವಾಗ ಕಟ್ ಮಾಡಿದ್ನು, ಕಟ್ ಮಾಡಿ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಪ್ರೆಷರ್ ಈಕ್ವೇಟ್ ಮಾಡ್ಕೊ. ಲೆಫ್ಟ್ ಸೈಡಿಗೆ ಪ್ರೆಷರ್ ಎಷ್ಟದ, ರೋ ಮರ್ಕ್ಯೂರಿನೆಲ್ಲ ಎರಡು ಕಡೆಗೆ, ಈ ಕಡೆಗೆ ಮರ್ಕ್ಯೂರಿ ಐತಿ 13600 ಮರ್ಕ್ಯೂರಿ ಇಂಟು ಜಿ 9.81 ಇಂಟು ಎಷ್ಟು ಹೈಟ್, ಇಲ್ಲಿಂದ ಮರ್ಕ್ಯೂರಿ ಎಷ್ಟು ಹೈಟ್ ಐತಿ, ಎಕ್ಸ್ ಐತಾ, ಎಕ್ಸ್ ಇದು ಎಕ್ಸ್, ದೇರ್ ಫಾರ್ ಎಕ್ಸ್ ಪ್ಲಸ್ ಎಕ್ಸ್ 2x ಆಕೈತಿ. ನೋ ಇಲ್ಲಿಂದ ತೊಗೊಳಕತ್ತೀನಿ, ಇಲ್ಲಿಂದ ಹೈಟ್ ತೊಗೊಳಕತ್ತೀನಿ, ದೇರ್ ಫಾರ್ ಇಟ್ ಇಸ್ 2x ಐತಿ. ನೆಕ್ಸ್ಟ್ ಇಲ್ಲಿ ತೊಗೊಳೋಣ, ಈಗ ನೀಲಿ ಈ ಕಡೆಗೆ, ಈ ಕಡೆ ನೋಡಿದಾಗ ಏನಾಗ್ತೈತಿ, ದಿಸ್ ಈಸ್ ಅ ವಾಟರ್, ಇದು 1000 ಇಂಟು 9.81 ಇಂಟು ಇದು ಎಷ್ಟು ರೈಸ್ ಆಗೈತಿ, ಇಷ್ಟು ಹೈಟ್ ಬೇಕು ನನಗಿದು, ಇಷ್ಟು ಹೈಟ್ ಬೇಕು ನನಗೆ. ಇದು ಇಷ್ಟು ಹೈಟ್ ಹೆಂಗೆ ಗೊತ್ತಾಗುತ್ತಾ ಅಂತಂದ್ರೆ, ಈಗ ನೀರಿಗೆ ಬಾ. ಈಗ ವಾಲ್ಯೂಮ್ ಆಫ್ ವಾಟರ್ ಎಷ್ಟು ಕೊಟ್ಟಾರ ಅವರು, 5 ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಾರ. ಹಂಗಾರೆ ಹೈಟ್ ಆಫ್ ವಾಟರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಡಿವೈಡೆಡ್ ಬೈ ಏರಿಯಾ. ದೇರ್ ಫೋರ್ ವಾಲ್ಯೂಮ್ ಎಷ್ಟೈತಿ, 5 ಐತಿ, ಏರಿಯಾ ಎಷ್ಟೈತಿ, 0.5 ಬೈ 0.5 ಐತಿ. ಎಷ್ಟು ಬಂತ ಆನ್ಸರ್? ಹ್ಞೂ 20 ಸೆಂಟಿಮೀಟರ್ ಬಂತಿದ್ದು. 20 ಸೆಂಟಿಮೀಟರ್ ಅಂದ್ರೆ 0.02 ಅಲ್ಲ 0.2 ಮೀಟರ್. ಓಕೆನಾ? ಇದು ಎಷ್ಟೈತಿದು, 0.2 ಮೀಟರ್ ಐತಿದು ನೀರು. ಹಾಗಾದ್ರೆ ರೋ ಜಿ ಇಂಟು 0.2 ಆಯ್ತು. ಎಷ್ಟು ಬಂತು ನೋಡಿ ಎಕ್ಸ್ ವ್ಯಾಲ್ಯೂ, 9.82 ನೋಡಿ, 9.82 ನೋಡಿ, ಇದರ 3 0 ಈ ಕಡೆ ತೆಗಿ, 3 0 ಈ ಕಡೆ ತೆಗಿ, 13.6. ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು, 0.74. ನೋಡು ಇನ್ನೊಂದ್ಸತಿ ನೋಡಿ,
0.74 ಸೆಂಟಿ 0.074 ಬರ್ತೈತಿ 0.074 x equal 0.074 ಓಕೆ ಬಟ್ ಇದಲ್ಲ ಆನ್ಸರ್ ಏನಂದ್ರೆ ನ್ಯೂ ಹೈಟ್ ಅಂದ್ರ ಅವ್ರು ನ್ಯೂ ಹೈಟ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇದು ನ್ಯೂ ಹೈಟ್ ಒಳಗಡೆ ಆಲ್ರೆಡಿ ಇಲ್ಲಿ ತನಕ 20 ಸೆಂಟಿಮೀಟರ್ ಐತಿ ಇದು ಎಷ್ಟಿದು 0.74 ಸೆಂಟಿಮೀಟರ್ therefore the answer is 20.74 ಸೆಂಟಿಮೀಟರ್ ಬರ್ತಾ ಇದು ಕರೆಕ್ಟ್ ಐತಿ ಹೌದಾ 0.74 centimeter. Okay, this is your correct answer. Thank you very much. 5 ಕ್ವಶನ್ ಅದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ 5 ಕ್ವಶನ್ಸ್ ನೋಡೋಣ ಡೈಲಿ 5 ಕ್ವಶನ್ಸ್ ಮಾಡ್ತಾ ಹೋಗ್ರಿ ಸಬ್ಜೆಕ್ಟ್ ಅಲ್ಲಿ ಟಚ್ ಇರ್ತೀರಿ ಕಂಟಿನ್ಯೂಟಿ ಬೆಳೀತದ ಥ್ಯಾಂಕ್ ಯು